ಪ್ರಜ್ವಲ್ ವಿದೇಶ ಪ್ರಯಾಣಕ್ಕೆ ವೀಸಾ ಅಗತ್ಯ ಇಲ್ಲ ಬಿಡಿ. ಆದರೆ ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಜೇಬಲ್ ಕಾಸು ಇರಬೇಕಲ್ಲ, ದುಡ್ಡು ಇದೆಯಾ, ದುಡ್ಡು ಬೇಕಲ್ವಾ? ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಟಿಕೆಟ್ಗೋಸ್ಕರ ಆದರೂ ದುಡ್ಡು ಬೇಕು. ಯಾವುದರ ಹೋಟೆಲಲ್ಲಿ ಉಳಿದುಕೊಳ್ಬೇಕು ಅಂದರೆ ಹೋಟೆಲ್ ಬಾಡಿಗೆ ಖರ್ಚು ವೆಚ್ಚಕ್ಕೂ ದುಡ್ಡು ಬೇಕು. ಏರ್ಪೋರ್ಟ್ನಿಂದ ಹೋಟೆಲ್ಗೆ ಹೋಗಲಿಕ್ಕೆ ಕ್ಯಾಬ್ ವ್ಯವಸ್ಥೆ, ಒಂದು ಕಾರ್ ವ್ಯವಸ್ಥೆ ಆದರೂ ಬೇಕು, ಅದಕ್ಕೂ ದುಡ್ಡು ಬೇಕು. ಹಾಗಾದರೆ ವಿದೇಶದಲ್ಲಿರುವಂಥ ಪ್ರಜ್ವಲ್ಗೆ ಆರ್ಥಿಕ ಹಣಕಾಸಿನ ಸಹಾಯ ಮಾಡ್ತಿರೋದು ಯಾರು? ಜರ್ಮನಿಯಲ್ಲಿ ಇಳಿದಂಥ ಪ್ರಜ್ವಲ್ಗೆ ಹಣ ಕೊಟ್ಟವ್ರು ಯಾರು? ಪ್ರಜ್ವಲ್ ವಾಸವಾಗಿರೋದು ಎಲ್ಲಿ? ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡಲಿಕ್ಕೆ ಟಿಕೆಟ್ ಬುಕ್ ಮಾಡ್ತಿರೋದು ಯಾರು? ಪ್ರಜ್ವಲ್ ಅಕೌಂಟ್ಗಳ ಮೇಲೆ ನಿಗಾ ಇಡಬೇಕಾಗತ್ತೆ. ಅವರ ಕುಟುಂಬದವರ ಅಕೌಂಟ್ಗಳ ಮೇಲೆ SIT ನಿಗಾ ಇಟ್ಟಿದೆ, ಪ್ರಜ್ವಲ್ ಸೇರಿದಂತೆ. ಕಳೆದ 26ನೇ ತಾರೀಖಿನಿಂದ ಪ್ರಜ್ವಲ್ ಅಕೌಂಟ್ನಲ್ಲಿ ₹1 ಕಟ್ಟಾಗಿಲ್ಲ. ನೋಡಿ, ಗಮನಿಸಬೇಕಾದ ಅಂಶ ಇದು. ಪ್ರಜ್ವಲ್ನ ಖಾತೆಯಲ್ಲಿ, ಬ್ಯಾಂಕ್ ಖಾತೆಯಲ್ಲಿ ಈವರೆಗೆ ₹1 ಕಟ್ಟಾಗಿಲ್ಲ. ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಇದ್ರೂ ಕೂಡ ಎಲ್ಲೂ ಸ್ವೈಪ್ ಆಗಿಲ್ಲ. ನಿಮಗೆ ಗಮನ ಇರಲಿ, ಎಲ್ಲಾದರೂ ಒಂದೇ ಒಂದು ಕಡೆ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದನ್ನು ಸ್ವೈಪ್ ಮಾಡಿದ್ರೆ, ಅದನ್ನು ಉಜ್ಜಿದ್ರೆ ಅಥವಾ ಅದನ್ನು ಬಳಕೆ ಮಾಡಿದ್ರೆ ಅವರಿರುವಂಥ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ, ಎಲ್ಲಿ ಅದನ್ನು ಬಳಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅವರ ಅಕೌಂಟ್ನಲ್ಲಿರುವಂಥ ಹಣವನ್ನು UPI ಮೂಲಕವೋ ಅಥವಾ ಇನ್ಯಾವುದೋ ರೂಪದ ಮೂಲಕವೋ ಬಳಸಿದ್ರೂ ಕೂಡ, ಅಥವಾ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ರೂ ಕೂಡ ಅವರ ಅಕೌಂಟ್ ಎಲ್ಲಿ ಬಳಕೆಯಾಗಿದೆ, ಬ್ಯಾಂಕ್ ಅಕೌಂಟ್ನಿಂದ ಎಲ್ಲಿ ಡ್ರಾ ಆಗಿದೆ ಹಣ ಅಂತ ಗೊತ್ತಾಗುತ್ತೆ, ಅಥವಾ ಯಾವುದಕ್ಕೆ ಬಳಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಲ್ಲ, ಅಕೌಂಟ್ನಲ್ಲಿರುವಂಥ ದುಡ್ಡು ಯೂಸ್ ಮಾಡ್ತಾ ಇಲ್ಲ, ಒಂದೇ ₹1 ಇರುವಂಥ ಅಕೌಂಟ್ನಲ್ಲಿ ₹1 ಕಟ್ಟಾಗಿಲ್ಲ. ಹಾಗಾದರೆ ಎಲ್ಲರಿಗೂ ಕುತೂಹಲ, ಪ್ರಜ್ವಲ್ ಹೋದ ಕಡೆಯಲ್ಲೆಲ್ಲ ಎಲ್ಲ ಫ್ರೀಯಾಗಿ ನೋಡ್ಕೊತಾ ಇದ್ದಾರಾ? ಹೋಟೆಲ್ ಫ್ರೀ ಕೊಡ್ತಾ ಇದ್ದಾರಾ? ಏರ್ ಟಿಕೆಟ್ ಫ್ರೀಯಾಗಿ ಕೊಡ್ತಾ ಇದ್ದಾರಾ? ಕ್ಯಾಬ್ ಫ್ರೀಯಾಗಿ ಕೊಡ್ತಾ ಇದ್ದಾರಾ? ಊಟ ಫ್ರೀಯಾಗಿ ಕೊಡ್ತಾ ಇದ್ದಾರಾ? ತಿಂಡಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲ. ಯಾರೋ ಒಬ್ಬರು ಪ್ರಜ್ವಲ್ಗೆ ಖರ್ಚು ನೋಡ್ಕೊಳ್ತಾ ಇದ್ದಾರೆ, ವಿದೇಶದಲ್ಲಿರೋ. ಪ್ರಜ್ವಲ್ ಆಪ್ತರಿರ್ತಾರೆ, ಸ್ನೇಹಿತರಿರ್ತಾರೆ, ಸಂಬಂಧಿಕರಿರ್ತಾರೆ. ಎಲ್ಲರ ಅಕೌಂಟ್ಗಳ ಮೇಲೂ ಕೂಡ SIT ನಿಗಾ ಇಟ್ಟಿದೆ. ಪ್ರಜ್ವಲ್ಗೆ ವಿದೇಶದಲ್ಲಿ ಸಹಾಯ ಮಾಡ್ತಿರೋರು ಯಾರು, ಯಾವ ಮೂಲದವರು, ಹೇಗೆ ಇದ್ದಾರೆ ಗೊತ್ತಿಲ್ಲ. ಪ್ರಜ್ವಲ್ ಜೊತೆಗೆ ಒಬ್ಬರೇ ಹೋದ್ರಾ ಅಥವಾ ಯಾರಾದರೂ ಜೊತೆಗೆ ಇದ್ದಾರಾ? ಪ್ರಜ್ವಲ್ ಒಬ್ಬರೇ ಪ್ರಯಾಣ ಮಾಡ್ತಾ ಇದ್ದಾರಾ ಅಥವಾ ಪ್ರಜ್ವಲ್ ಜೊತೆಗೆ ಯಾರಾದರೂ ಇದ್ದಾರಾ ಎನ್ನುವ ಪ್ರಶ್ನೆ. ಎಸ್, ಪ್ರಜ್ವಲ್ ಜೊತೆ ಯಾರೋ ಒಬ್ರು ಇದ್ದಾರಂತೆ ಅಂತ ಕನ್ಫರ್ಮ್ ಮಾಡ್ತಾ ಇದೆ SIT. ಯಾರೋ ಒಬ್ರು ಇದ್ದಾರೆ, ಯಾಕಂತ ಹೇಳಿದ್ರೆ ಎಲ್ಲಿಯೂ ಕೂಡ ಹಣ ಖರ್ಚಾಗ್ತಿಲ್ಲ, ಪ್ರಜ್ವಲ್ ಖಾತೆಯಿಂದ ದುಡ್ಡು ಹೋಗ್ತಾ ಇಲ್ಲ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ, ಆನ್ಲೈನ್ ಬ್ಯಾಂಕಿಂಗಲ್ಲೂ ಯೂಸ್ ಮಾಡ್ತಾ ಇಲ್ಲ. ಅಂದರೆ ಯಾರೋ ಜೊತೆಗಿದ್ದ ವ್ಯಕ್ತಿ ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು SIT ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾ ಇದೆ.